ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ 7ನೇ ತರಗತಿ ಸೀನಿಯರ್ ಸೆಟ್ರು ನಮ್ಮ ಟೀಚರು ಗದ್ಯ ಭಾಗ 2ನೇ ಅಧ್ಯಾಯ. ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೀನಿಯರ್ ಸೆಟ್ರು ನಮ್ಮ ಟೀಚರು ಕೃತಿಕಾರ ಪರಿಚಯ ನೋಡೋಣ. ಕವಿಯತ್ರಿ ಶ್ರೀಮತಿ ಪಿ ಗಾಯತ್ರಿ ಅವರು. ಕೃತಿಗಳು: ತುಂಗ, ತುತ್ತೂಜಾನ್ ವಿಶ್ವವಿಖ್ಯಾತ ಜಪಾನಿ ಕಾದಂಬರಿ, ಸಾವಯವ ಪರಂಪರೆಯ ಕಥನ ಭಾಗ 1 ಮತ್ತು 2, ಸಹಜ ಸಾಯುವ ರೈತರ ಕೃಷಿ ಮತ್ತು ಬದುಕುಗಳ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಎಳೆ ಎಳೆಯಾಗಿ ಪರಿಸರದಿಂದ ತೋರಿಸಲಾಗಿದೆ. ಸೀನಿಯರ್ ಸೆಟ್ರು ನಮ್ಮ ಟೀಚರು ಈ ಪಾಠವನ್ನು ತುಂಗ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸೀನಿಯರ್ ಸೆಟ್ರು ನಮ್ಮ ಟೀಚರು ಈ ಪಾಠವನ್ನು ತುಂಗ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳ್ತಾ, ಈಗ ಈ ಪಾಠದಲ್ಲಿ ಅಭ್ಯಾಸ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು? ಮಾಂಡವಿ ಹೊಸ ಟೀಚರನ್ನು ಮಕ್ಕಳಿಗೆ ಪರಿಚಯಿಸಿದರು. ಸೀನಿಯರ್ ಸೆಟ್ರು ಜಮೀನಲ್ಲಿ ಏನೇನು ಬೆಳೆಯುತ್ತಿದ್ದರು? ಸೀನಿಯರ್ ಸೆಟ್ರು ಜಮೀನಲ್ಲಿ ಸಾಸಿವೆ ಬೆಳೆಯುತ್ತಿದ್ದರು. ಮಕ್ಕಳು ಏನು ಹಾಕಿಕೊಡು ಗದ್ದೆಗೆ ಇಳಿದರು? ಮಕ್ಕಳು ಕಂಬಳಿ ಗೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು. ಹೀಗೆ ಅಭ್ಯಾಸ ಪಾಠದ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಬರೆಯಲಾಗಿದೆ. ಹಾಗೆ ಕೊಟ್ಟಿರುವಂಥ ಪ್ರಶ್ನೆಗಳು 2-3 ವಾಕ್ಯದಲ್ಲಿ ಉತ್ತರಿಸಿ ಎಂದಿದ್ದಾರೆ. ಇಲ್ಲಿ ಸೀನಿಯರ್ ಸೆಟ್ರು ವೇಷ ಹೇಗಿತ್ತು? ಅವರು ಸೀನಿಯರ್ ಸೆಟ್ರು ವೇಷ ತುಂಬ ಹಳೆಯದಾದ ಒಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದರು. ಒಗೆದ ಚೌಕಳಿ ಅಂಗಿ ಅದಕ್ಕಿಂತನೂ ಕೂಡ ತುಂಬಾ ಹಳೆಯ ಟವಲ್ನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ರು. ಅವರು ಪಂಚೆ ಸುತ್ತಿರುವ ರೀತಿ ಅಭ್ಯಾಸವಿಲ್ಲದೆಂದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತದೆ ಅಂದರೆ, ಚಡ್ಡಿಗೆ ದೊರೆತ ಪ್ರಾಮುಖ್ಯ ಪಂಚೆಗೆ ಸಿಗದೆ ಅದು ತುಂಬ ಅಮುಖ್ಯನಂತೆ ಮುದುರಿ ಕುಳಿತಿತ್ತು. ಮಕ್ಕಳ ಸಸಿ ಕಿತ್ತ ಬಗೆ ಹೇಗಿತ್ತು? ಮಕ್ಕಳಿಗೆ ಮೊದಲು ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ. ಅನೇಕ ಸಸಿಗಳನ್ನು ಕಿತ್ತು ಹಾಳು ಮಾಡಿದರು. 10 ಬಾರಿ ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವಾಗಿ ಹಿಡಿಯಿತು. 3rd one, ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಿಯರ್ ಸೆಟ್ರು ಏನು ಹೇಳಿದರು? ಹಾವು ಕಚ್ಚಿದಾಗ ಕ್ಷಣ ಹಾಲಪ್ಪ ಹವ್ವಾರಿ ಬಿದ್ದ. ತಕ್ಷಣ ಸೀನಿಯರ್ ಸೆಟ್ರು ಅವನನ್ನು ಹಿಡಿದುಕೊಂಡರು. ಹೆದರಬೇಡ ಮಗ, ಎಂತ ಆಗಲ್ಲ, ಅದು ನೀರಾವು, ವಿಷದ ಹಾವಲ್ಲ. ಒಂದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೇ ಎಂದು ತಿಳಿ ಹೇಳಿ ಸಮಾಧಾನಿಸಿದರು ಹಾಲಪ್ಪನಿಗೆ. ಕೊನೆಯದಾಗಿ ಕೆಳಗಿನ ಮಾತುಗಳನ್ನು ಯಾರಿಗೆ ಹೇಳಿದರು? ಹೆಂಗಾರೆ ಸೀನಿಯರ್ ಸೆಟ್ರು ನಮ್ಮ ಟೀಚರು. ಯಾರು? ತುಂಗ. ಯಾರಿಗೆ ಹೇಳಿದರು? ಈ ಥರ ಮಕ್ಕಳಿಗೆ ತುಂಗ ಹೇಳಿದ್ಲು. ಮುಂಚೆ ಸಸಿಗಳನ್ನು ಕೀಳೋಣ. ಯಾರು ಹೇಳಿದ್ರು? ಸೀನಿಯರ್ ಸೆಟ್ರು. ಯಾರಿಗೆ ಹೇಳಿದ್ರು? ಮಕ್ಕಳಿಗೆ. ಇವತ್ತು ಪೂರಾ ಕಿತ್ತೇ ಹೋಗೋಣ. ಯಾರು ಹೇಳಿದ್ರು? ಮಕ್ಕಳು. ಯಾರಿಗೆ? ಸೀನಿಯರ್ ಸೆಟ್ರಿಗೆ. ಕೈ ಎಲ್ಲಿಗೆ ಹೋಯಿತು? ಯಾರು ಹೇಳಿದ್ರು? ಯಶೋದೆ ಹೇಳಿದ್ಲು. ಯಾರಿಗೆ ಹೇಳಿದ್ಲು? ಎಲ್ಲರಿಗೂ ಕೂಡ ಹೇಳಿದ್ಲು. ಇಲ್ಲಿಗೆ ಇವತ್ತಿನ ಸೀನಿಯರ್ ಸೆಟ್ರು ನಮ್ಮ ಟೀಚರು ಪಾಠದ ಪ್ರಶ್ನೆ ಉತ್ತರಗಳು ಮುಕ್ತಾಯಗೊಳ್ಳುತ್ತೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.